ನಮ್ಮ ಜಿಲ್ಲೆ ಬರ್ತಾರೆ ನೀವು ಎದುರು ನೋಡಿ ಅದೆತ್ತು ಎದುರು ಉತ್ತರ ಹೆಂಗಿರ್ತದೆ ನನಗೆ ಹೇಳಲ್ಲ. ಆ ಉತ್ತರವನ್ನು ನೀವು ಬಡ್ಡಿ ಸಮೇತ ಕೊಡ್ತೀನಿ ನನಗೆ. ಸಾಮೂಹಿಕ ಮತ್ತು ರೈತರು ಏನೇ ಇವತ್ತು ನಿಮ್ಮ ಕರೆದು ನೀವು ದುಡ್ಡು ಕೊಟ್ಟು ಬೈದರೆ ದುಡ್ಡು ನಮ್ಮ ಕೊಟ್ಟಿದ್ದಾರೆ ದುಡ್ಡು. ಇವತ್ತು ಬೆಳಿಗ್ಗೆ ಎಲ್ಲ 4 ಗಂಟೆಗೆ ಎದ್ದು ಹಾಲು ಕರೆದು ಹಾಕಿ ಎಲ್ಲರೂ ಪ್ರತಿಯೊಬ್ಬರು 400 500 ರೂಪಾಯಿ ಕೊಟ್ಟಿದ್ದಾರೆ, 1000 ರೂಪಾಯಿ ಕೊಟ್ಟು ಬಸ್ ಮಾಡ್ತಾ ಬಂದಿಲ್ಲ. ಇವತ್ತು ಚಂಗಡಿ ಏನು ಮಾದೇಶ್ವರ ಬೆಟ್ಟ ಇಲ್ಲ, ಮಾದೇಶ್ವರ ಬೆಟ್ಟ ಮಲೆ ಮಾದೇಶ್ವರ ಬೆಟ್ಟದಿಂದ ಬಂದಿದ್ದಾರೆ. ಎಲ್ಲೆಲ್ಲಿ ಸಣ್ಣ ರೈತರು ಮುಕ್ತಿಕಲ್ ಬಂಡೀಪುರ ರೈತ ಮಹಿಳೆಯರು ಏನು ನೀವು ಬಡವರು ಅವ್ರಿಗೆ ಏನು ಇಲ್ಲ ಅಂತ ಏನು ರೈತ ಜನಾಂಗ ಇದೆ, ಪುಳಗಟ್ಟು ಜನಾಂಗ ಇದ್ದಾರೆ ನೋಡಿ. ಆ ಬಂಡೀಪುರ ಕೇರಳ ಪಾಟಿಂದ ಬಂದಿದ್ದಾರೆ. ಎಲ್ಲರೂ ನಮ್ಮ ಹೋರಾಟ ಬಂದಿದ್ದಾರೆ. ಅಂತ ಡಿ ಶಿವಕುಮಾರ್ಗಳಿಗೆ ಇನ್ನು 1000 ಬಂದ್ರು ನಾವು ಇದಲ್ಲ. ಯಾವ್ದ ಕಾಣ್ತು ಶಿವಕುಮಾರ್ ಅವರೇ, ನಿಮ್ಮ ಭೂಮಿ ಏನು 2.5 ಕೋಟಿ ಕೊಟ್ಟು 5 ಕೋಟಿ ಕೊಡ್ತೀವಿ. ನೀವು ನಿಮ್ಮ 1000 ಎಕರೆ ಜಮೀನು ನಮಗೆ ಕೊಟ್ರೆ 5 ಕೋಟಿ, ನಿಮ್ಮ ಜಮೀನಿಗೆ 5 ಕೋಟಿ ಕೊಡ್ತೀವಿ ನಾವು. ಎಲ್ಲರೂ ಟವರ್ ನೋಡ್ತೀವಿ, 1,000 ರೂಪಾಯಿ ಕೂಡ ಹೋಗುತ್ತೆ. ಇಡೀ ಕರ್ನಾಟಕದ 6-7 ಕೋಟಿ ಜನ ದುಡ್ಡು ಕೊಟ್ಟು ಕಿಟಕಿ ಒಳಗೆ ಖರೀದಿ ಮಾಡ್ತೀವಿ ಕೊಟ್ರೆ, ಅದೇ ನಿಮ್ ಜಮೀನು ನೀವು ಹೊಡಿಕೋಬೇಕು, ನಮ್ ಜಮೀನು ಕಿತ್ಕೋಬೇಕಾ? ಇದು ಕೊಲೆ, ನೀವು ರೈತರ ಮೇಲೆ ಮಾಡ್ತಾ ಇದ್ದ ಕೊಲೆ ಇದು. ಆಗ ಏನು ನಮ್ಮ ಮಗು ನಾವು ಅಷ್ಟೇ ಹೋರಾಟನ ಕೈ ಬಿಟ್ಬಿಟ್ರೆ ಅವ್ರೆಲ್ಲ ಅನ್ಯಾಯ ಮಾಡಬೇಕಾಗ್ತದೆ. ನಾವು ಬೈತಾರೆ, ನಮ್ಮ ಮಕ್ಕಳೇ ನಾವು ಬೈತಾರೆ. ಇದು ನಮ್ಮ ಪಾತ್ರ. ನಮ್ಮಿಂದ ಹೊರಗಡೆ ಇದ್ದಲ್ಲ ಸಿಟಿ ಜನ, ಬೆಂಗಳೂರು, ಮಡ್ರಾಸು, ಚೆನ್ನೈ, ದಿಲ್ಲಿ. ಈಗಾಗಲೇ ದಿಲ್ಲಿ ಗಾಳಿನ ದುಡ್ಡು ಕೊಟ್ಬಿಟ್ಟು ಕುಡಿತಾವ್ರೆ. 1 ಲೀಟರ್ಗೆ 350. ಅದನ್ನು ಕಂಪ್ನಿಗಳು, ಅದನ್ನು ತಡವಾದ ಕಂಪ್ನಿಗಳು 1 ಲೀಟರ್ 300 ಅಂದ್ರೆ ಇನ್ನೊಂದು 400 ಅಂತಾನೆ. ನಾಳೆ ಬೆಂಗಳೂರಿಗೂ ಬರ್ತದೆ. ಬೆಂಗಳೂರಿಗರು ಇವತ್ತು ನಮಗೆ ಚೌಕಾಸಿ ಆಡ್ಬೇಡಿ, 40 ರೂಪಾಯಿಂದ 50 ರೂಪಾಯಿ ಕೊಟ್ಟು ಅಕ್ಕಿ ತಿಂತಿದ್ದೀರಿ. ಇದೇ ಭೂಮಿನ ಕಿತ್ಕೊಂಡ್ರೆ MNC ಕಂಪ್ನಿಗಳ ಪತ್ರ ಇದೆ. 500 ರೂಪಾಯಿ ಅಂತಾನೆ 1 ಕೆಜಿ ಅಕ್ಕಿಗೆ ಕೊಟ್ಟರೆ ತಿಂದರೆ 500 ರೂಪಾಯಿ ಕೊಡ್ತೀವ. ಪೊಲೀಸ್ನವರು ಇವತ್ತು ಸರ್ಕಾರ ಕರ್ತವ್ಯ ಮಾಡ್ಬೇಕು. ಅವರು ರೋಷ ಇದೆ. ಅಲ್ಲಿ ಇಂಕೊಂಡು ನಮ್ ಕಡಿಬೋದು ಪೊಲೀಸ್ನವ್ರು ನಮ್ಮ ವಿರೋಧಿಗಳಲ್ಲ. ಅವರು ಹೊಟ್ಟೆ ಒಳಗೆ ಜ್ಞಾನ ಬಂದಿದೆ, ಏನ್ ಮಾಡ್ಲಿ. ಎಲ್ಲಿ ತಿಂದರು ಪೊಲೀಸ್ನವರು? ದೊಡ್ಡ ತಿಂದರ ಇಲ್ಲ ರೈಫಲ್ ತಿಂದರ? ಜೈಲಿನ ಕಂಬಿಗಳು ತಿಂದರ? ಏನ್ ತಿಂದರು? ನಗರ ಜನತೆ ಏನ್ ತಿಂದರು? ಇವೆಲ್ಲ ನಮಗೆ ಬರ್ಬೇಕು. ಇನ್ನು ಬರ್ತಾ ಇಲ್ಲ. ವಕೀಲರು ಬರ್ಬೇಕು, ಆಟೋ ಸಂಘದವ್ರು ಬರ್ಬೇಕು, ಬಸ್ ಮಾಲೀಕರು ಬರ್ಬೇಕು, ಪೊಲೀಸರು ಎಲ್ಲ ಅನ್ನ ತಿನ್ನ ಎಲ್ಲರೂ ಬರ್ಬೇಕು. ಅಲ್ಲಿ ಅನ್ನ ತಿನ್ನಲ್ಲ DK ಶಿವಕುಮಾರ್ ಪ್ರಧಾನಮಂತ್ರಿಗಳು, ಇದೆಲ್ಲ JDP ಪಕ್ಷದವರು ಅಲ್ವಾ? ಅವರೆಲ್ಲ ಏನ್ ತಿಂದರು? ಕೊಟ್ರೆ ದುಡ್ಡು ತಿಂದ್ರು ನೋಡ. ದುಡ್ಡಿಗಿಂತ ಇನ್ನು ಕೆಟ್ಟ ಮಾಡ್ಬೋದ ದುಡ್ಡಲ್ಲ. ಅವ್ರು ಬರಲ್ಲ. ಇನ್ನು ಉಳಿದಂತ ಅನ್ನದಾತ ಬಂಧುಗಳು, ಭಾರತದ ರೈತರ ರಕ್ಷಣೆಗೆ ನೀವೆಲ್ಲರೂ ಗಮನ ತರಬೇಕು. ಎಲ್ಲ ನೀವು ರೈತರಲ್ಲ ಅನ್ನ ತಿಂದ್ರೆ MNC ಕಂಪನಿ ಬಗ್ಗೆ ಮೇಡಮ್ರು ಅಲ್ಲಿ ಹಾಲ ನೋಡಕ್ಕಾಗಲ್ಲ. ದಂಡಿ ಕ್ರಿಕೆಟ್ರೆ ದೂರ್ವಾಸನೆ ಹೊಡ್ತಿರ್ತಾವ ಅಮೆರಿಕದಲ್ಲಿ. ಅಂತ ಹಾಲು ಬರ್ತದೆ. ಕುಲಾಂತರ ತಳಿಗಳ ಆಹಾರ ಬರ್ತದೆ. ಗೊತ್ತ ಯಾವುದು ಅಭಿವೃದ್ಧಿ? ಬೆಂಗಳೂರಲ್ಲಿ IVF ಎಷ್ಟಿದಾವ ಮಕ್ಕಳು ಮಾಡೋ ಅದು ಅಭಿವೃದ್ಧಿ. ಹಾಸ್ಪಿಟಲ್ ಮಕ್ಕಳು ಮಾಡೋದು ಅಭಿವೃದ್ಧಿನ? ಯಾವುದು ಅಭಿವೃದ್ಧಿ? ಹಾಸ್ಪಿಟಲ್ ಜಾಸ್ತಿ ಮಾಡೋ ಅಭಿವೃದ್ಧಿ, ಹಾಸ್ಪಿಟಲ್ ಮಾಡಿರೋದು ಅಭಿವೃದ್ಧಿ. ಭೂಮಿನ ಸಾವಯವ ಕೃಷಿ ಒಳಪಡಿಸೋದು ಅಭಿವೃದ್ಧಿ. ರೋಗನೇ ಬರಲಂತೆ ನೋಡ್ತಾ ಅಭಿವೃದ್ಧಿ. ಏನು ಅಭಿವೃದ್ಧಿ ಮಾಡಿ ಏನ್ ಮಾಡಿದ್ರು ಇವರು? ಗಾಳಿನ ದುಡ್ಡು ಕೊಟ್ಬಿಟ್ಟು ಕುಡಿತೀವಿ ಅಂದ್ರೆ ನಮ್ಮ ಪ್ರಪಂಚ ಯಾವ ಮಟ್ಟಕ್ಕೆ ಹೋಗಿದೆ ಯೋಚನೆ ಮಾಡಿ. ಆ ಮಟ್ಟಕ್ಕೆ ಏನಾಗಿದೆ ಏನು ಒಂದು ಇಷ್ಟು ಭೂಮಿ ಅಲ್ಲ. ಹಾಗಾಗಿ ಕಲ್ಸಿಗಾರಳಿ ಬೈರ್ ಬಂದ್ರೆ ಇನ್ಯಾವುದೋ ಹೋರಾಟ ಅಲ್ಲ ನೋಡಿ. CND ಕೊಡುವು ಎಲ್ಲ ಊರು CND ಇದೆ. ನೀವು ನೋಡಿದಾಗ ಊರಲ್ಲಿ ನೀವು ಯಾವುದೇ ಊರಿಗೆ 1 ಇಂಚು ಭೂಮಿ ಎಲ್ಲ ಪ್ಲಾನ್ಗಳು ಸಿದ್ಧತೆಗಳು ನಡೆದು ಹೋಗವೆ.
ಹಾಗಾಗಿ ಈ ಸರ್ಕಾರಗಳು ಚಮಚಗಳು ಎಲ್ಲಿ ಆಮೇಲೆ ಕಾಂಗ್ರೆಸ್ ಕೆಜಿಬಿ ಪಕ್ಷ ಇರಲ್ಲ. ಅದಾನಿ ಅಂಬಾನಿ ಬಾಯರು ಮಾನದಂಡ ಕಾರ್ಗಿಲು ಆ ಪಕ್ಷಗಳು ಗೊತ್ತಿದೆ. ಇದೆಲ್ಲ ಜಿಲ್ಲೆಗಳು ಜಿಲ್ಲೆಗಳು ಅವು ಗೊತ್ತಿಲ್ಲ. ನಾವೇನ್ ಇಂಜಿನಿಯರ್ ಹೊಟ್ಟೆ ಗೊತ್ತಿಲ್ಲ ಕೆಜಿಬಿಗಳಿಗೆ ಬಂದು ಮಾತಾಡ್ತಾರೋ ಅದು ಒಂದು ತಪ್ಪು ಮಾಡಿದ್ರೆ ನೀವು ನಿಜವಾಗ್ಲೂ ನೀವು ತಾಕತ್ತಿಲ್ಲ. ಅವ್ರನ್ನ ಕುದಿಸ್ಕೊಂಡು ಅವ್ರಿಂದ ಜಿಲ್ಲೆಯ ಸಾಮೂಹಿಕ ನಾಯಕ ನೀವು ನಾಯಕರು, ನಾನು ನಾಯಕ, ನಾನು ಪ್ರಭು, ನಾನು ಗೌರವಮ್ಮ. ಈ ತಟ್ಟಮಂಟ ಅವರ ಕಡೆ ಅವನಿತ್ತು ನೀವು ಹೋಗಿಲ್ಲ.